ಸತ್ಯಭಾಮ ಏನ್ರಿ ಯಾಕೆ ಹೀಗೆ ಬುಸ್ಕೊಡ್ತಿದ್ದೀರಾ? ಎಲ್ಲಿ ಅವನು ತಮ್ಮ ಅನಿಸ್ಕೊಂಡು ಮನೆ ಹಾಳ? ಏನಾಯ್ತು ಅಂತನಾದ್ರೂ ಹೇಳ್ಬಾರ್ದಾ? ಏನಾಯ್ತಾ? ಏನಾಗ್ಲಿಲ್ಲ ಅಂತ ಕೇಳು. ಎಂತ ಪುಣ್ಯಾತ್ಮನ ಹರಿದು ಬಿಟ್ಟಿಯ ನೀನು? ಹೋಗಿ 1 ಲೀಟರ್ ಹಾಲು ಕುಡಿ, ಹೊಟ್ಟೆನಾದ್ರೂ ತಣ್ಣಗಾಗುತ್ತೆ. ಏನಾಯ್ತು ರೀ? ನಾನು ನಮ್ಮ ಅಪ್ಪನ ಆಸ್ತಿ ಹೊಡೆದು ಇವನು ಕೊಡದೆ ಮೋಸ ಮಾಡ್ತಿದ್ದೀನಂತೆ. ಹಾಗಂತ ಈ ಪುಣ್ಯಾತ್ಮ ಅವನ ಕಿವಿ ಹಿಂಡಿಯಾನೆ. ನಾನು ಹಂಗಲ್ಲ ಕಡೆ ಹೇಳಿದ್ದು. ಮುಚ್ಚ ಬಾಯಿ. ನನ್ನ ಮಗ ನನಗೆ ವಿರುದ್ಧವಾಗಿ ಮಾತಾಡ್ಬೇಕಾದ್ರೆ ನೀನ್ ಕಾರಣ. ನಿನ್ನ ನಾನು ಸಾಕಿದ್ದು ಹಾವಿಗೆ ಹಾಲು ಎರೆದ ಹಾಗಾಯ್ತು. ಅಣ್ಣ ನಾನು ಹೇಳೋದು ಎಲ್ಲ ಮುಗಿತು ಕಣೋ. ನಾನು ನಿನಗೆ ಮೋಸ ಮಾಡ್ದ? ಅಪ್ಪನ ಆಸ್ತಿನ ನಾನು ಲಪ್ಟಾಸನ್ನ ನನ್ನ ಶಕ್ತಿ ಮೀರಿ ಸಂಪಾದನೆ ಮಾಡಿದ ಆಸ್ತಿ ಕಣ ಇದು. ಒಂದು ಕ್ಷಣ ನೀನ್ ನನ್ನ ಮೇಲೆ ಇರ್ಕೊಡ್ದು. ಗೆಟ್ ಔಟ್. ಅಣ್ಣ ನೀನು ನನ್ನ ಈ ಮನೆಯಿಂದ ಆಚೆ ಕಳಿಸ್ತಾ ಇದೀಯಾ? ನಾನು ಏನ್ ಮಾಡ್ತೀನಿ ಗೊತ್ತಾ? ಬುದ್ಧಿಗೆ ತಕ್ಕ ಆಚರಣೆ. ಇನ್ನೇನಾದ್ರೂ ಒಂದ್ ಕಂತ್ರಿ ಬುದ್ಧಿ ಮಾಡ್ತೀಯ? ಕಂತ್ರಿ ಬುದ್ಧಿ ಅಲ್ಲ, ಮಂತ್ರಿ ಬುದ್ಧಿ. ಅಣ್ಣ ನನಗೂ ಕಾಲ ಬರುತ್ತೆ. ನಿನ್ನ ಇದೇ ಮನೆಯಿಂದ ನಾನ್ ಕತ್ತಿಡ್ದು ಆಚೆ ತಳ್ತೀನಿ. ಈ ಮನೇಲಿ ಸಾಮ್ರಾಟ ಆಗಿ ಮೆರಿತೀನಿ. ಜ್ಞಾಪಕದಲ್ಲಿ ಇಟ್ಕೋ. ಏಯ್ ಹೋಗ ಹೋಗಲೇ. ಗುಡ್ ಬೈ. ಸುನೀತಾ, ನಂಗೆ ಕೈಕಾಲೇ ಆಡ್ತಿಲ್ಲಮ್ಮ. ಈ ಮನೇಲಿ ಏನೇನು ನಡೀತಿದ್ಯೋ ಅಂತ ನಂಗೇನು ಗೊತ್ತಾಗ್ತಾ ಇಲ್ಲ. ಕೆಟ್ಟ ಹಠ ಮಾಡಿ ಅವನ್ನ ಒಪ್ಪಿಸಿ ಮದುವೆ ಮಾಡಿದ್ವಿ. ಈಗ ನಿನ್ನ ಮುಂದಿನ ಭವಿಷ್ಯ ನೆನೆಸ್ಕೊಂಡ್ರೆ ನನ್ನ ಎದೆ ಹಾರುತ್ತೆ. ನೀನು ಈ ಮನೆ ಸೊಸೆ ಅಲ್ಲಮ್ಮ, ಈ ಮನೆ ಮಗಳು. ನಿನಗಾಗಿರೋ ಅನ್ಯಾಯನ ನಾನು ಸರಿಪಡಿಸ್ತೀನಮ್ಮ. ಅಯ್ಯೋ, ಅಪ್ಸೆಟ್ ಆಗ್ಬೇಕಾಗಿರೋಳು ನಾನು. ಆದ್ರೆ ನೀವ್ ಯಾಕೆ ಅಪ್ಸೆಟ್ ಆಗ್ತಾ ಇದ್ದೀರಾ? ಮಾವ, ನೀವ್ ಅಂದ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ. ಧೈರ್ಯವಾಗಿರಿ. ನಾನು ಇವತ್ ರಾತ್ರಿನೇ ಹೊರಡ್ತಾ ಇದ್ದೀನಿ. ಹೊರಡೋದು ಎಲ್ಲಿಗೆ? ಹೆದರ್ಕೋಬೇಡಿ ಅತ್ತೆ. ನಾನು ಅವರಿರೋ ಎಸ್ಟೇಟ್ಗೆ ಹೋಗ್ತೀನಿ. ನೀನು ಎಲ್ಲಿಗೂ ಹೋಗೋದು ಬೇಡಮ್ಮ. ಇಲ್ಲೇ ಇರು. ಇಲ್ಲೇ ಎದ್ಕೊಂಡು ಕಾಲೇಜ್ಗೆ ಹೋಗು. ವಸ್ತುಗಳಿಂದ ದೂರ ಇದ್ರೇನೆ ಬೆಲೆ ತಿಳಿಯೋದು. ಅಲ್ಲ ಮಾವ, ಮೋಡ ಬೆಟ್ಟಕ್ಕೆ ಡಿಕ್ಕಿ ಹೊಡೆದ್ರೇನೆ ಮಳೆ ಬರೋದು. ಮಳೆ ಸುರಿದ್ರೇನೆ ಮೋಡ ಹಗುರ ಆಗೋದು. ನಾನು ಅಲ್ಲಿಗೆ ಹೋಗಿ ಅವ್ರನ್ನ ಎದುರಿಸಿ ನನ್ನ ಬಾಳನ್ನ ಸರಿಪಡಿಸ್ಕೋತೀನಿ. ನಿನ್ನ ಧೈರ್ಯನ ನಾನು ಅಭಿನಂದಿಸ್ತೀನಿ ಕಣಮ್ಮ. ಮಾವ, ನನಗೀಗ ಬೇಕಾಗಿರೋದು ಅಭಿನಂದನೆ ಅಲ್ಲ, ಆಶೀರ್ವಾದ.